ನಮಸ್ತೆ ಮಕ್ಕಳ. ಇವತ್ತು ನಾವು ಮೀರಾ ಕೆ ಪದ್ CBSEಯ 10ನೇ ತರಗತಿಯ 2ನೇ ಪದ್ಯವಾದಂತಹ ಮೀರಾ ಕೆ ಪದ್ ಅದನ್ನು ಇವತ್ತು ಕನ್ನಡದಲ್ಲಿ ಮೊದಲನೇ ಪ್ಯಾರವನ್ನು ನೋಡೋಣ. 2ನೇ ಪ್ಯಾರನ ಭಾಗ 2ರಲ್ಲಿ ಅದನ್ನು ಪಬ್ಲಿಷ್ ಮಾಡ್ತೇನೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹರಿ ಆಪ್ ಹರೋ ಜನರಿ ಭೀರ್, द्रौपदीरी लाज राखी आप बढ़ायो चीर, भगत कारण रूप नरहरि धरियो आप शरीर, बूढ़ तो गजराज राख्यो काटी कुंजरी पीर, दासी मीरा लाल गिरिधर हरो म्यारी भीर. ಇವಾಗ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಶಬ್ದದ ಅರ್ಥವನ್ನು ಕನ್ನಡದಲ್ಲಿ ನೋಡೋಣ. ಹರಿ ಅಂದರೆ ಕೃಷ್ಣ, ಆಪ್ ಅಂದರೆ ನೀವು, ಹರೋ ದೂರ ಮಾಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹರೋ ಅಂದರೆ ದೂರ ಮಾಡಿ, ಜನ ಅಂದರೆ ಸೇವಕ, ಭೀರ್ ಅಂದರೆ ಕಷ್ಟ, ಸಂಕಟ, ದುಃಖ ಅಂತೇಳಿ ಬರುತ್ತೆ. ದ್ರೌಪದೀರಿ ಲಾಜ್ ರಾಖಿ, ದ್ರೌಪದಿಯ ಮಾನವನ್ನು ಕಾಪಾಡಲು ಅಂತೇಳಿ. ಬಡಾಯೋ ಚೀರ್, ಸೀರೆಯನ್ನು ನೀಡಿದೆ. ಭಗತ್ ಅಂದರೆ ಭಕ್ತ, ರೂಪ ನರಹರಿ, ನರಹರಿಯ ರೂಪವನ್ನು, ಧರಿಯು ಧಾರಣ ಮಾಡಿದೆ ಅಥವಾ ರೂಪ ಧರಿಸಿದೆ. ಬೂಡುತ್ತೋ ಅಂದರೆ ಮುಳುಗುತ್ತಿದ್ದ, ಗಜರಾಜ ಆನೆ ಗಜರಾಜ, ರಾಖ್ಯೋ ರಕ್ಷಣೆಗಾಗಿ, ಕಾಟಿ ಕುಣಜರಿ ಪೀರ್ ಆನೆಯನ್ನು ಕಷ್ಟದಿಂದ ಮುಕ್ತಿಗೊಳಿಸಿದೆ. ಲಾಲ್ ಗಿರಿಧರ್ ಅಂದರೆ ಕೃಷ್ಣನಿಗೆ ಲಾಲ್ ಗಿರಿಧರ್ ಅಂದರೆ ಮತ್ತೊಂದು ಹೆಸರಲ್ಲಿ ಹೇಳ್ತಾರೆ. ಹರು ದೂರವಾಗಿಸು, ಮ್ಯಾರಿ ನಮ್ಮ, ಭೀರ್ ವೇದನೆಯನ್ನು ಅಂತೇಳಿ. ಸೊ ಇಲ್ಲಿ ನೋಡಿ, ಅದೇ ಕೃಷ್ಣನ ಮೀರಾಬಾಯಿಯವರು ತನ್ನ ಆರಾಧ್ಯ ದೇವನಾದಂತಹ ಕೃಷ್ಣನಿಗೆ ಹೇಳ್ತಾರೆ, ಹೇ ಪ್ರಭು, ನೀವೇ ಈ ದಾಸಿಯ ಸಂಕಷ್ಟವನ್ನು ದೂರ ಮಾಡಬೇಕು. ಯಾಕಪ್ಪ ಅಂದರೆ ನೀವೇ ದ್ರೌಪದಿಯ ಮಾನವನ್ನು ಕಾಪಾಡಿದ್ದೀರಿ. ಯಾವಾಗ ದುಶ್ಯಾಸನನು ಅವಳಿಗೆ ನಿರ್ವಸ್ತ್ರಗೊಳಿಸಲು ಪ್ರಯತ್ನಪಟ್ಟನೋ ಆಗ ನೀವೇ ಅವಳಿಗೆ ವಸ್ತ್ರವನ್ನು ನೀಡಿದ್ದೀರಿ. ನೀವು ಭಕ್ತರ ಮೇಲೆ ಕೃಪೆಯನ್ನು ತೋರುವವರು. ನೀವು ನಿಮ್ಮ ಪ್ರೀತಿಯ ಭಕ್ತ ಪ್ರಹ್ಲಾದನನ್ನು ಕಾಪಾಡೋದಕ್ಕೋಸ್ಕರ ನೀವು ನರಸಿಂಹನ ರೂಪವನ್ನು ಧರಿಸಿದಿರಿ. ಹಾಗೆ ನೋಡಿ, ನೀವು ಮುಳುಗುತ್ತಿದ್ದಂತಹ ಆನೆಯನ್ನು ರಕ್ಷಿಸಿದ್ದೀರಿ, ಅದನ್ನು ಮೊಸಳೆಯ ಬಾಯಿಂದ ಕಾಪಾಡಿದ್ದೀರಿ. ಈ ರೀತಿಯಾಗಿ ನೀವು ಆ ಆನೆಯ ಕಷ್ಟವನ್ನು ದೂರಗೊಳಿಸಿದಿರಿ. ದಾಸಿ ಮೀರಾ ಹೇಳುತ್ತಾರೆ, ಹೇ ಗಿರಿಧರಲಾಲ, ನೀವು ಕಷ್ಟವನ್ನು ದೂರ ಮಾಡಿ ನನಗೆ ಈ ಭಾವಬಂಧನದಿಂದ ದೂರಗೊಳಿಸಿ ಅಂತೇಳಿ. ನೋಡಿ, ಮೊದಲನೇದಾಗಿ ಹೇಳ್ತಾರಪ್ಪ ಅಂದರೆ ಕೃಷ್ಣನಿಗೆ ಏನು ಹೇಳ್ತಾರಪ್ಪ ಅಂದರೆ, ಪ್ರೀತಿ ಮಾಡಿದ್ರೆ ಯಾವತ್ತೂ ಕೂಡ ದಾಸಿ ಮೀರಾ ಥರ ಪ್ರೀತಿ ಮಾಡಬೇಕಂತೆ. ಯಾಕಂದರೆ ಅವರ ಆಲೋಚನೆ ವೇದನೆಯೇ ಬೇರೆ ಥರ. ಕೃಷ್ಣ ಇಲ್ಲಿ ದ್ರೌಪದಿಯ ಸೀರೆಯನ್ನು ದುಶ್ಯಾಸನ ಎಳಿಬೇಕಾದ್ರೆ ಕೃಷ್ಣ ಅವಳಿಗೆ ಸೀರೆಯನ್ನು ದಾನ ಮಾಡ್ತಾನೆ. ದಾನ ಮಾಡಿ ಅವಳ ಮಾನವನ್ನು, ಆ ಸಭಾಂಗಣದಲ್ಲಿ ಮಾನವನ್ನು ಕಾಪಾಡ್ತಾನೆ. ಹಾಗೆ ಆ ಭಕ್ತ ಪ್ರಹ್ಲಾದನ ಮಾನವನ್ನು ಇಡಲಿಕ್ಕೋಸ್ಕರ ಆ ವಿಷ್ಣು ಶ್ರೀಹರಿಯ ಅಂದರೆ ನರಸಿಂಹನ ಅವತಾರವನ್ನು ತಾಳಿ ಬರ್ತಾನೆ. ಆವಾಗ ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಅವನು ಬಂದಿರ್ತಾನೆ, ಅವನ ಕಷ್ಟವನ್ನು ಕಾಪಾಡಲಿಕ್ಕೋಸ್ಕರ. ಹಾಗೆ ಗಜರಾಜ ಅಂದರೆ ಆ ಇಂದ್ರನ ಆನೆ, ಮೊಸಳೆ ಇಂದ್ರನ ಆ ಆನೆಯ ಕಾಲನ್ನು ಮೊಸಳೆ ಇಕ್ಕೊಂಡಿರುತ್ತೆ. ಅದು ಮುಳುಗಿ ಸಾಯುವಂಥ ಸ್ಥಿತಿನಲ್ಲಿರುತ್ತೆ. ಆ ಸಮಯದಲ್ಲಿ ಆ ಆನೆಯನ್ನು, ಗಜರಾಜನನ್ನು ನೀನು ಕಾಪಾಡಿದೆ. ಹಾಗೆ ನನ್ನ ಈ ವೇದನೆಯನ್ನು ನೀನು ದೂರ ಮಾಡು ಕೃಷ್ಣ ಅಂತೇಳಿ ಕೃಷ್ಣನ ಹತ್ರ ಬೇಡ್ಕೊಳ್ತಾಳೆ. ಇದು ಅವಳ ಪ್ರೀತಿಯಾಗಿರುತ್ತೆ. ನೋಡಿ, ಮುಂದಿನ ಭಾಗವನ್ನು ಸ್ವಲ್ಪದರಲ್ಲೇ ಈಗ ಮತ್ತೆ ಕಳಿಸ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ. ಬರ್ತಾ ಇರುತ್ತೆ CBSE ಎಲ್ಲ ಲೆಸನ್ಸ್ಗಳು ಇದರಲ್ಲಿ ನಿಮಗೆ ಸಿಗ್ತವೆ. ಧನ್ಯವಾದಗಳು.